ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ದಸರಾ ಸೀಸನ್ ಅಲ್ವಾ, ಸೊ ಹಾಗಾಗಿ ಇವತ್ತು ಮಂಗಳದೇವಿ ಮತ್ತು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗ್ತಿದ್ದೇನೆ. ಗೈಸ್, ಏನು ಗೊತ್ತಾ, ಅಲ್ಲಿ ಮಂಗಳದೇವಿಯಲ್ಲಿ ಸಹ ದೇವಿಯನ್ನು ನೋಡ್ಲಿಕ್ಕೆ ಆಗಲಿಲ್ಲ. ಈಗ ಇಲ್ಲಿ ಮಾರಿಗುಡಿಯಲ್ಲಿ ಸಹ ಓಪನ್ ಆಗಲಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ವಿಡಿಯೋನ ಇವತ್ತು ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಕುದ್ರೋಳಿಗೆ ಹೋಗ್ತಿದ್ದೇನೆ. ಸೊ ಕುದ್ರೋಳಿ ವೈಬ್ ಹೇಗುಂಡಂತ ನೋಡ್ರ ಬನ್ನಿ. ಗಾಯ್ಸ್, ಈಗ ನಾವು ಕುದ್ರೋಳಿ ದೇವಸ್ಥಾನದಲ್ಲಿ ಇದ್ದೇವೆ. ಇಲ್ಲಿ ಒಳಗೆಲ್ಲ ಶಿವದೇವರನ್ನೆಲ್ಲ ನೋಡಿ ಆಯಿತು. ಇನ್ನು ಶಾರದೆ ಮಂಟಪ ಓಪನ್ ಆಗಲಿಲ್ಲ. 10 ಗಂಟೆಗೆ ಓಪನ್ ಅಂತ ಹೇಳಿದ್ದಾರೆ. ಸೊ ಈಗ ಇಲ್ಲಿ ಫೋಟೋಶೂಟ್ ಎಲ್ಲ ಆಗ್ತಾ ಉಂಟು. ಗಾಯ್ಸ್, ಇವಳ್ದು ಇವತ್ತು ಫೋಟೋಶೂಟ್ ಮುಗಿಲಿಕ್ಕಿಲ್ಲ ಗಾಯ್ಸ್. ಯಾವಾಗ ನಿಂತಿದ್ದಾಳೆ ಆ ಬಾಗಿಲ ಹತ್ರ, ಇನ್ನೂ ಸಹ ಬಾಗಿಲು ಬಿಟ್ಟು ಬರಲಿಲ್ಲ. ಗಾಯ್ಸ್, ನಾನು ಇವತ್ತು ಹೇಗೆ ಕಾಣ್ತಿದ್ದೇನೆ ಅಂತ ಕಮೆಂಟ್ ಮಾಡಿ ಆಯಿತಾ. ಪ್ರದರ್ಶನ ಹಾಕಿ ಆಯ್ತು. ಈಗ ಸಂತೆ ಸುತ್ತಲಿಕ್ಕೆ ಬಂದಿದೆ. ದೇವಸ್ಥಾನದಲ್ಲಿಯೇ ತುಂಬ ಹೊತ್ತಾಗಿದೆ. ನಮ್ದೆಲ್ಲ ಪಟ ತೆಗೆಯೋದು, ಒಬ್ಬೊಬ್ಬರದೊಂದೊಂದು ಪಟ ತೆಗೆಯೋದು, ಆದ್ಮೇಲೆ ನಮ್ದು ಹಳೆ ಫ್ರೆಂಡ್ಸ್ ಎಲ್ಲ ಬಂದರು, ಅವ್ರ ಜೊತೆ ಪಟ ತೆಗೆಯೋದು, ಆದ್ಮೇಲೆ ಬರುವಾಗ ಇಷ್ಟೊತ್ತಾಗಿದೆ. ಇನ್ನು ಇಲ್ಲಿಂದ ಎಷ್ಟು ಹೋಗಿ ಬರುವಾಗ ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ. ಬರೋದಷ್ಟೇ ಈಗ ಆಯಿತು. ಗೈಸ್, ಏನು ಗೊತ್ತಾ, ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಉಂಟಾಯ್ತಾ ಜಾತ್ರೆಯಲ್ಲಿ. ಡ್ರೆಸ್ ಉಂಟು, ಬ್ಯಾಗ್ಸ್ ಉಂಟು, ಮತ್ತು ಇಯರಿಂಗ್ಸ್ ಎಲ್ಲ, ಮತ್ತು ಮನೆಗೆ ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ತುಂಬ ಉಂಟು. ತುಂಬ ಚೆನ್ನಾಗಿ ಉಂಟೆಲ್ಲ.
ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ರೂಮ್ಗೆ ರೀಚ್ ಆದ್ವಿ. ಸೊ ಇನ್ನು ಟೈಮಿಗೆ 11:30 ಆಗಿದೆ, 12 ಗಂಟೆಗೆ ಡ್ಯೂಟಿ ಉಂಟು. ಸೊ ಹೋಗಬೇಕು. ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿ. ತುಂಬ ಚೆನ್ನಾಗಿತ್ತು ದಸರಾ ವೈಬ್. ಆ್ಯಂಡ್ ನೈಟ್ ಹೋದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.